ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ 2 ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿಲ್ಲ. ಹಾಗಾಗಿ ಅದರಲ್ಲೂ ಸಹ ಬಹುತೇಕ ಜನರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಎಲ್ಲಿ ಸರ್ ಗೃಹಲಕ್ಷ್ಮಿ ಹಣ ಬರಲೇ ಇಲ್ಲ, ನಮಗಂತೂ ಹಣ ಬರುತ್ತೋ ಇಲ್ವೋ, ಬರುತ್ತೆ ಅನ್ನೋ ಆತ್ಮವಿಶ್ವಾಸನೇ ಇಲ್ಲ, ಹಣ ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡುವ ಮೂಲಕ ತಿಳಿಸ್ತಾ ಇದ್ದೀರಾ. ಸರ್ಕಾರದಿಂದನೂ ಸಹ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗಣೇಶ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ್ಲೂ ಸಹ ಹಣ ಬಿಡುಗಡೆ ಆಗಲಿಲ್ಲ. 22 ಮತ್ತೆ 23ನೇ ಕಂತು. ಈಗ ರೀಸೆಂಟ್ ಆಗಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ 22, 23ನೇ ಕಂತಿನ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ಇದುವರೆಗೂ ಸಹ ಹಣ ಬಿಡುಗಡೆ ಆಗಿಲ್ಲ. ಹಣ ಬರೋದೇ ಇಲ್ಲ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಪ್ರಮುಖವಾದ 3 ಪಾಯಿಂಟ್ಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಯಾಕೆ ಹಣ ಬಂದೇ ಬರುತ್ತೆ ಅಂತ ನಾವು ಹೇಳ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಮೊದಲನೇದಾಗಿ, ಈ 5 ಗ್ಯಾರಂಟಿಗಳಲ್ಲಿ ಬಹಳ ಪ್ರಸಿದ್ಧಿಯಾಗಿರುವಂತದ್ದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. 5 ಗ್ಯಾರಂಟಿಗಳಲ್ಲಿ ನಿಮಗೆ ಗೊತ್ತೇ ಇದೆ, ಪ್ರತಿ ಮನೆಗೂ ಸಹ ಈಗ APL ಕಾರ್ಡ್ನವರಿಗೂ ಕೊಡ್ತಾ ಇದ್ದಾರೆ, BPL ಕಾರ್ಡ್ನವರಿಗೂ ಕೊಡ್ತಾ ಇದ್ದಾರೆ. ಅದರಲ್ಲೂ ಸಹ ನಿಮಗೆ ಈಗ ಗೊತ್ತೇ ಇದೆ. ಈಗ ಇದರಿಂದ ಸಾಕಷ್ಟು ಮಹಿಳೆಯರು ಅದರಿಂದ ಲಾಭ ಪಡ್ಕೊಂಡಿದ್ದಾರೆ. ಈಗ ಕಣ್ಣಿನ ಒಂದು ಆಪರೇಷನ್ಗಾಗಿರ್ಬೋದು ಅಥವಾ ಹಿಟ್ಟಿನ ಗಿರಣಿ ಹಾಕೊಟ್ಟಿರೋದಾಗಿರ್ಬೋದು, ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಇಟ್ಕೊಟ್ಟಿರೋದಾಗಿರ್ಬೋದು, ಈ ರೀತಿಯಾಗಿ ರಾಜ್ಯದಾದ್ಯಂತ ಹಲವಾರು ವಿಷಯಗಳಿಗೆ ಪ್ರಮುಖವಾದ ಹಲವಾರು ವಿಷಯಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ವಿನಿಯೋಗ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಗಮನ ಇದೆ. ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಟರ್ ನಲ್ಲಿ ಶೇರ್ ಮಾಡ್ತಾನೆ ಇರ್ತಾರೆ. ಸರ್ಕಾರಕ್ಕೂ ಗೊತ್ತಿದೆ ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ಯೋಜನೆಯನ್ನ ಬಂದ್ ಮಾಡೋದಿಲ್ಲ. ಮತ್ತೆ ಎರಡನೇದಾಗಿ, ಈ ಯೋಜನೆಯನ್ನೇ ಬೇರೆ ಬೇರೆ ಪಕ್ಷದವರು, ಬಿಜೆಪಿಯವರು ಸಹ ಈ ಯೋಜನೆಯನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಾಗಿರ್ಬೋದು, ಮಧ್ಯಪ್ರದೇಶದಲ್ಲಾಗಿರ್ಬೋದು, ಬಿಹಾರದಲ್ಲಾಗಿರ್ಬೋದು, ಈ ಸೇಮ್ ಯೋಜನೆಯನ್ನೇ ಪ್ರತಿ ತಿಂಗಳು ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಕಾಪಿ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಈ ಯೋಜನೆ ಬೇರೆ ಯೋಜನೆಗಳಿಗಿಂತ ಬಹಳ ಮುಖ್ಯವಾದ ಯೋಜನೆ. ಹಾಗಾಗಿ ಇದ್ರ ಬಗ್ಗೆನೂ ಸಹ ಸರ್ಕಾರಕ್ಕೆ ಅರಿವಿದೆ, ಈ ಯೋಜನೆಯ ಮಹತ್ವ ಏನು ಅಂತ ಹೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಬಂದಾಗಲ್ಲ. ಹಣ ಜಮಾ ಮಾಡುವಂತ ಈಗ ಆಲ್ರೆಡಿ 5 ಗ್ಯಾರಂಟಿಗಳನ್ನ ಸರ್ಕಾರ ನಡೆಸ್ತಾ ಇರೋದ್ರಿಂದ ಏನಾಗಿದೆ ಅಂದ್ರೆ ಸ್ವಲ್ಪ ಹಣದ ಕೊರತೆನೂ ಇಲ್ಲ ಅಂತ ಹೇಳಲ್ಲ, ಓಕೆನಾ? ಇರಬಹುದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗಿರ್ಬೋದು. ಬಟ್ ಆದ್ರೆ ನನಗನ್ಸೋ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ಶಕ್ತಿ ಯೋಜನೆ ಅಂತ ಹಿಡ್ಕೊಂಡ್ರು ಸಹ, ಶಕ್ತಿ ಯೋಜನೆಯಲ್ಲಿ ಎಲ್ಲಾ ಮಹಿಳೆಯರಿಗೂ ಓಡಾಟ ಫ್ರೀ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಖರ್ಚು ಬರ್ತಾ ಇದೆ. ಆರ್ಥಿಕವಾಗಿ ಅನುಕೂಲ ಇರೋರಿಗೂ ಸಹ ಉಚಿತವಾಗಿ ಹೋಗ್ತಾ ಇದೆ, ಓಕೆನಾ? ಹಾಗಾಗಿ ಅದರಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡಿ ವಯಸ್ಸಾದವರಿಗೆ, ಶಾಲಾ ಮಕ್ಕಳಿಗೆ, ಇಂಥವ್ರಿಗೆ ಮಾತ್ರ ಫ್ರೀ ಮಾಡಿದ್ರೆ ಅನುಕೂಲ ಅನ್ಸುತ್ತೆ. ಆ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡು ಅದರಿಂದ ಜನರಿಗೆ ಪ್ರತಿ ತಿಂಗಳು ಹಣ ಹಾಕ್ತಾ ಹೋದ್ರೆ ಅನುಕೂಲ ಅನ್ನೋದು ಇದು ನನ್ನ ಅಭಿಪ್ರಾಯ. ನಿಮಗೆ ಅನಿಸುತ್ತೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಕೆಲವೊಂದು ಮಾಡಿಫಿಕೇಶನ್ ಬೇರೆ ಬೇರೆ ಯೋಜನೆಗಳಲ್ಲಿ, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅದರಲ್ಲಿ ಮಾಡಿಫಿಕೇಶನ್ ಮಾಡಿ ಗೃಹಲಕ್ಷ್ಮಿ ಹಣವನ್ನ ಕರೆಕ್ಟ್ ಆದ ಸರಿಯಾದ ಸಮಯಕ್ಕೆ ಕೊಟ್ರೆ ಸರ್ಕಾರಕ್ಕೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೆಗ್ಗಳಿಕೆ ಬರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 3ನೇ ಪಾಯಿಂಟ್, ಯಾಕೆ ಸರ್ಕಾರ ಹಣ ಕೊಟ್ಟೇ ಕೊಡುತ್ತೆ, ಬಂದ್ ಮಾಡಲ್ಲ ಅಂತ ನೋಡೋದಕ್ಕೆ ಹೋದ್ರೆ, ಯಾವುದೋ ಒಂದು 2,000 ಈ ಯೋಜನೆಯಲ್ಲಿ ಒಂದಿಷ್ಟು ಜನರಿಗೆ 1,000, 4,000, 10,000 ಹಾಕಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಹೌದಪ್ಪ ಇವ್ರು ಬಂದ್ ಮಾಡ್ತಾರೆ ಅಂತ ಅನ್ಬೋದು. ಪ್ರತಿ ಮಹಿಳೆಯರಿಗೆ ಇದುವರೆಗೂ ಸಹ 21ನೇ ಕಂತುವರೆಗೂ ಅಂದ್ರೆ ಸುಮಾರು 42,000 ರೂಪಾಯಿಯನ್ನ ಪ್ರತಿ ಮಹಿಳೆಯರಿಗೂ ಸಹ ಹಣ ಜಮಾ ಮಾಡಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಜಮಾ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಈ ಸಡನ್ ಆಗಿ ಸ್ಟಾಪ್ ಮಾಡುವಂತ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಈ 3 ಕಾರಣಗಳಿಂದ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಬಂದಾಗಲ್ಲ. ಇದ್ರ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ಸಾಕಷ್ಟು ಜನ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಣ ಬರೋದಿಲ್ಲ, ಹಣ ಜಮಾ ಮಾಡೋದು ಕಷ್ಟ ಇದೆ, ಹಣ ಬರುತ್ತೆ ಅನ್ನೋ ಗ್ಯಾರಂಟಿ ನಮ್ಗಿಲ್ಲ ಅನ್ನೋದನ್ನ ಬಿಟ್ಟು ಬಿಡಿ. ಹಣ ಜಮಾ ಆಗ್ಲಿಕ್ಕೆ ಒಂದ್ಸರಿ ಶುರು ಆದ್ರೆ, ಒಂದ್ 2-3 ಕಂತು ರಿಲೀಸ್ ಆದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಬಟ್ ಆದ್ರೆ ಸರ್ಕಾರಕ್ಕೆ ನಮ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಏನೀಗ ಮೇ, ಜೂನ್, ಜುಲೈ, ಆಗಸ್ಟ್, ಈಗ ಸೆಪ್ಟೆಂಬರ್ ಕೂಡ ಸೇರ್ಕೊಳ್ಳುತ್ತೆ. ಈ ತಿಂಗಳು ಮುಗಿದ್ರೆ 4 ತಿಂಗಳ ಹಣವನ್ನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಗಾದ್ರೆ ಯಾವಾಗ ಬರುತ್ತೆ ಅನ್ನೋದು ಕೂಡ ನಿಮ್ಮೆಲ್ಲರ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ನಿಮಗೂ ಗೊತ್ತೇ ಇದೆ, ನಾವು ಸುಮ್ನೆ ಇವಾಗ ಬರುತ್ತೆ, ನಾಳೆ ಬರುತ್ತೆ, ನಾಳೆ 10 ಗಂಟೆ ಬರುತ್ತೆ, 11 ಗಂಟೆ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ, ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ, 2 ಕಂತು ನಾವು ಕೊಡಬೇಕು, ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಶೀಘ್ರ ಅಂದ್ರೆ ಅದು ಯಾವಾಗ,
ಈಗ ಈಗ ಅಪ್ರಾಕ್ಸಿಮೇಟ್ ನಿಮಗೆ ಇನ್ನು ಎನಿ ಟೈಮ್ ಬಿಡುಗಡೆ ಆಗ್ಬೋದು. ಓಕೆನಾ, ಈಗ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದಾಗ ಪರ್ಟಿಕ್ಯುಲರ್ ಆಗಿ ಈ ದಿನಾಂಕ ಅಂತ ನಿಗದಿಪಡಿಸಿಲ್ಲ. ಈಗ ದಸರಾ ಹಬ್ಬಕ್ಕೆ ಹಣ ಬಿಡುಗಡೆ ಅಂದ್ರೆ ಸೆಪ್ಟೆಂಬರ್ ಎಂಡ್ ಮತ್ತೆ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ, ಸೆಪ್ಟೆಂಬರ್ ಎಂಡ್ ಈಗಾಗಲೇ ಬಂದಾಗಿದೆ. ಸೆಪ್ಟೆಂಬರ್ ಎಂಡ್ ಮತ್ತೆ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದ್ರೂ ಒಂದು ಅಪ್ಡೇಟ್ ಕೊಡಬೇಕು ಅಂದ್ರೆ, ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದ್ರೆ ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ತೀವಿ. ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಡೌಟ್ ಇದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಡುವಂತ ಕೆಲಸ ಮಾಡ್ತೀವಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.